Hello, dear students. Today we shall discuss about co-countable topology. So, in previous class, we already discussed what is called topology, and we already discussed about co-finite topology. So, today we will discuss about the co-countable topology. Before going to discuss about the co-countable topology, let us briefly recall what is called countable. Okay, countable. Countable means what? Okay, countable in that sense, it is able to count. Simply we say in general words, it is able to count. ಅಂದರೆ ನಮಗೆ ಎಣಿಸಲಿಕ್ಕೆ ಸಾಧ್ಯ ಆಗ್ತಿರ್ತಕ್ಕಂಥದ್ದನ್ನು ನಾವು ಕೌಂಟೇಬಲ್ ಅಂತೇಳಿ ಹೇಳ್ತೀವಿ. ಇದ್ರ ಬಗ್ಗೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಕೌಂಟೇಬಲ್ ಅಂದರೆ ಯಾವ ರೀತಿ ಇರುತ್ತೆ ಅಂಥೇಳಿ, ಮತ್ತು ಅನ್ಕೌಂಟೇಬಲ್ ಅಂದರೆ ಕೂಡ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ದೀನಿ. ಸ್ವಲ್ಪ ಅದನ್ನು ನಾವೀಗ ಅರ್ಥ ಮಾಡಿಕೊಂಡು ನಂತರ ಕೌಂಟೇಬಲ್ ಟೋಪಾಲಜಿ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಯಾವುದಾದ್ರೂ ಒಂದು ಸೆಟ್, ಓಕೆ, ಎಸ್ ಅನ್ನೋ ಸೆಟ್ಟನ್ನು ನೀವು ಕೌಂಟೇಬಲ್ ಅನ್ನಬೇಕು ಅಂದರೆ ಅದರ ಸೆಟ್, ಓಕೆ, ಆ ಸೆಟ್ ಯಾವಾಗಲೂ, ಓಕೆ, ನಂಬರ್ ಆಫ್ ನ್ಯಾಚುರಲ್ ನಂಬರ್ ಸೆಟ್ಟಿಗೆ ಮ್ಯಾಪಿಂಗ್ ಆಗಬೇಕು. ಅಂದರೆ ಏನು ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಒಂದು ಫಂಕ್ಷನ್ ಎಫ್ ಇದೆ ಅಂತಂದರೆ, ಓಕೆ, ಎಫ್ ಫ್ರಮ್ ಎಸ್ ಟು ಎನ್ ಮ್ಯಾಪಿಂಗ್ ಆಗಬೇಕು. ಎಸ್ ಟು ಎನ್ ಮ್ಯಾಪಿಂಗ್ ಆಗಬೇಕು ಅಂದರೆ, ಫಾರ್ ಎಕ್ಸಾಂಪಲ್, ಓಕೆ, ಎಸ್ ಈಸ್ ಎ ಸೆಟ್ ಈಸ್ ಈಕ್ವಲ್ಸ್ ಟು, ರೈಟ್, 2, 3, 5 ಆ್ಯಂಡ್ ಸೊ ಆನ್. ಓಕೆ, ಈ ರೀತಿ ಇದೆ ಅಂತ ಅಂದ್ಕೊಳ್ಳಿ ನಂಬರ್ಸ್. ಓಕೆ, ಇನ್ಫೈನೈಟ್ ನಂಬರ್ಸ್ ಇದ್ದಾವೆ. ಸೊ ಈ ಇನ್ಫೈನೈಟ್ ನಂಬರ್ ಇದ್ರೂ ನಾವು ಪ್ರತಿಯೊಂದು ನಂಬರಿಗೆ ಒಂದೊಂದು ನಂಬರ್ನ ಅಸೈನ್ ಮಾಡ್ಬೋದು. ಮಾಡ್ಬೋದು ಅಂದರೆ ಅರ್ಥ ಏನು, ನಾನೇನು ಹೇಳ್ತೇನೆ, ನಂಬರ್ 2 ಎಷ್ಟನೇ ನಂಬರಪ್ಪ ಅಂತ ಕೇಳಿದ್ರೆ ಫಸ್ಟ್ ನಂಬರ್ ಅಂತ ಅನ್ಬೋದು. ನಂಬರ್ 3 ಎಷ್ಟನೇ ನಂಬರ್ ಅಂದರೆ ಸೆಕೆಂಡ್ ನಂಬರ್ ಅನ್ಬೋದು. ನಂಬರ್ 5 ಎಷ್ಟನೇ ನಂಬರ್ ಅಂದರೆ ಥರ್ಡ್ ನಂಬರ್ ಅನ್ಬೋದು. ನಂಬರ್ 7 ಹೀಗೆ ನೆಕ್ಸ್ಟ್ ಯಾವುದೇ ನಂಬರ್ ಇದ್ದರೂ ಕೂಡ ಅದನ್ನು ನಾವು ಫಸ್ಟ್ ನಂಬರ್, ಸೆಕೆಂಡ್ ನಂಬರ್, ಥರ್ಡ್ ನಂಬರ್, ಫೋರ್ತ್ ನಂಬರ್, ಈ ರೀತಿ ನಂಬರ್ಗಳಿಗೆ ಇಂಡೆಕ್ಸನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ಅದು ಏನಾಗುತ್ತೆ, ಕೌಂಟೇಬಲ್ ಆಗುತ್ತೆ. ಸರ್, ಯಾವುದು ಕೌಂಟೇಬಲ್ ಆಗಲ್ಲ? ಫೈನ್, ಯಾವುದು ಕೌಂಟೇಬಲ್ ಆಗಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಎಸ್ ಈಸ್ ಈಕ್ವಲ್ಸ್ ಟು ಆರ್ ಇದೆ ಅಂದ್ಕೊಳ್ರಿ. ಎಸ್ ಈಸ್ ಈಕ್ವಲ್ಸ್ ಟು ಆರ್ ಇದ್ದರೆ ಇದು ಅನ್ಕೌಂಟೇಬಲ್ ಅಂತ ಹೇಳ್ತಾ ಇದ್ದೀನಿ ನಾನು. ಯಾಕೆ ಅನ್ಕೌಂಟೇಬಲ್? ಆರ್ ಅಂದರೆ ಏನು? ಇಟ್ ಈಸ್ ಅ ರಿಯಲ್ ನಂಬರ್ ಸೆಟ್. ಅಂದರೆ ನಿಮಗೆ ಸೆಟ್ ಆರನ್ನು ಬರೆದ್ರೆ, ಸೆಟ್ ಆರನ್ನು ನೀವು ಬರೆದಿದ್ದೇ ಆದರೆ, ರೈಟ್, ಯಾವ ರೀತಿ ಬರುತ್ತೆ ನಿಮಗೆ? ಓಕೆ, ಇಲ್ಲಿ ರ್ಯಾಷನಲ್ಸ್ ಬರುತ್ತೆ, ಓಕೆ, ಇರ್ರ್ಯಾಷನಲ್ಸ್ ಬರುತ್ತೆ, ಓಕೆ, ಮತ್ತು ಇನ್ನು ನೆಗೆಟಿವ್ ನಂಬರ್ಸ್ ಬರುತ್ತೆ, ಆಮೇಲೆ ಪಾಸಿಟಿವ್ ನಂಬರ್ಸ್ ಬರುತ್ತೆ, ಡೆಸಿಮಲ್ಸ್ ಬರುತ್ತೆ, ಎಲ್ಲವೂ ಬರುತ್ತೆ. ಈಗ ಇದು ಯಾಕೆ ಅನ್ಕೌಂಟೇಬಲ್ ಆಗುತ್ತೆ ನೋಡಿ. ನಾನೇನು ಮಾಡ್ತೇನೆ, ಈಗ 2 ನಂಬರ್ಸ್ ತೊಗೊಳ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಕನ್ಸಿಡರ್ ದ 2 ನಂಬರ್ಸ್ ಲೈಕ್ 2 and 3. ಇವೆರಡು ರ್ಯಾಷನಲ್ ನಂಬರ್ಸೇ. ಓಕೆ, ಇವೆರಡು ರ್ಯಾಷನಲ್ ನಂಬರ್ಸ್. ಆದರೆ ನಾನು ರ್ಯಾಷನಲ್ ನಂಬರ್ ಸೆಟ್ ಅಂತೇಳಿ ಬರೆದಾಗ ಇದರಲ್ಲಿ 2 ಮತ್ತು 3 ಮಧ್ಯದಲ್ಲಿ ಇಲ್ಲಿ ಏನಾಗುತ್ತೆ, ಇನ್ಫೈನೈಟ್ ರ್ಯಾಷನಲ್ ನಂಬರ್ಸ್ ಇರ್ತವೆ. ಇಲ್ಲಿ ಇನ್ಫೈನೈಟ್ ರ್ಯಾಷನಲ್ ನಂಬರ್ಸ್ ಇರ್ತವೆ. ಅಂದರೆ 2.1, 2.5, 2.3, 2.7, ಓಕೆ, ಸಾಕಷ್ಟು ರ್ಯಾಷನಲ್ ನಂಬರ್ಸ್ ಇರ್ತವೆ. 2/3, 2/5. ಓಕೆ, ಈಗ ನಾನು ನಂಬರಿಂಗ್ ಕೊಟ್ಕೊತ ಹೋದರೆ ಇದನ್ನು ನಂಬರ್ 1 ಅಂತ ಹೇಳ್ತೀನಿ ನಾನು, ಫಸ್ಟ್ ಎಲಿಮೆಂಟ್ ಅಂತ ಅನ್ಬೋದು. ಸಪೋಸ್ ಆರ್ ಈಸ್ ಎ ಸೆಟ್ ವಿಚ್ ಹ್ಯಾಸ್ ದ ರಿಯಲ್ ನಂಬರ್ಸ್, ಓಕೆ, ಕಲೆಕ್ಷನ್ ಆಫ್ ರಿಯಲ್ ನಂಬರ್ಸ್ ಇನ್ ಬಿಟ್ವೀನ್ 2 and 3 ಅಂತಿದ್ರೆ, ನೀವು ಯಾವುದೇ 2 ರಿಯಲ್ ನಂಬರ್ಸ್ ತೊಗೊಳ್ರಿ,
ಅಥವಾ ಯಾವುದೇ ಎರಡು ರ್ಯಾಷನಲ್ ನಂಬರ್ಸ್ ತೊಗೊಂಡ್ರೆ ಅದರ ಮಧ್ಯದಲ್ಲಿ ಇನ್ಫೈನೈಟ್ ರ್ಯಾಷನಲ್ ನಂಬರ್ಸು ಇರ್ತವೆ, ಇನ್ಫೈನೈಟ್ ಇರ್ಯಾಷನಲ್ ನಂಬರ್ಸು ಇರ್ತವೆ. ಅಷ್ಟೇ ಅಲ್ಲದೆ ನೀವು ಯಾವುದನ್ನು ಕೂಡ ಕರೆಕ್ಟಾಗಿ ಮ್ಯಾಪಿಂಗ್ ಮಾಡೋಕ್ಕಾಗಲ್ಲ. 2 ಆದಮೇಲೆ ನಿಮಗೆ 2.1, 2.2, 2.3 ಅನ್ನೋಕ್ಕೆ ಬರಲ್ಲ. 2 ಆದಮೇಲೆ ನಿಮಗೆ 2.001 ಅನ್ಬೋದು ಅಥವಾ 2.00001 ಅನ್ಬೋದು. ಸೊ ದಟ್ ಈಸ್ ವಾಟ್ ವಿ ಕೆನಾಟ್ ಗಿವ್ ಎ ಇಂಡೆಕ್ಸ್, ವಿ ಕೆನಾಟ್ ಗಿವ್ ಎ ಪರ್ಫೆಕ್ಟ್ ಕೌಂಟಿಂಗ್ ಫಾರ್ ದ ನಂಬರ್ಸ್ ಲೈಯಿಂಗ್ ಬಿಟ್ವೀನ್ 2 and 3. ಇದರಲ್ಲಿ ಎಷ್ಟು ನಂಬರ್ಸ್ ಈ ಮಧ್ಯದಲ್ಲಿ ಇದ್ದಾವೆ ಅಂತೇಳಿ ನಾವು ಎಣಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಅನ್ಕೌಂಟಬಲ್ ರ್ಯಾಷನಲ್ಸ್ ನಂಬರ್ಸ್ ಇರ್ತವೆ ನಾವು ರ್ಯಾಷನಲ್ ನಂಬರ್ಸ್ ತೊಗೊಂಡ್ರೆ, ಅಥವಾ ನೀವು ಇರ್ಯಾಷನಲ್ ನಂಬರ್ಸ್ ತೊಗೊಂಡ್ರು ಕೂಡ ಇನ್ಫೈನೈಟ್ ಇರ್ಯಾಷನಲ್ ನಂಬರ್ಸ್ ಇರ್ತವೆ. ಹಾಗಾಗಿ ರ್ಯಾಷನಲ್ ನಂಬರ್ಸು, ಇರ್ಯಾಷನಲ್ ನಂಬರ್ಸು, ರಿಯಲ್ ನಂಬರ್ಸು ಇದು ಯಾವಾಗಲೂ ಅನ್ಕೌಂಟೇಬಲ್ ಸೆಟ್ಸ್. ನ್ಯಾಚುರಲ್ ನಂಬರು, ಇಂಟೀಜರ್ಸು ಇವು ಯಾವಾಗಲೂ ಕೌಂಟೇಬಲ್. ಓಕೆ, ಈಗ ಜೆಡ್ ಅನ್ನೋದು ವಾಟ್ ಈಸ್ ಜೆಡ್? ಜೆಡ್ ಇಸ್ ಎ ಸೆಟ್ ಆಫ್ ಇಂಟೀಜರ್ಸ್. ಇದು ಕೌಂಟೇಬಲ್. ಇದು ಯಾಕೆ ಕೌಂಟೇಬಲ್? ಓಕೆ, ಇದರಲ್ಲಿ ನಾನು ಏನು ಮಾಡ್ತೀನಿ ಈಗ 0 +or-1 +or-2 ಆ್ಯಂಡ್ ಸೋ ಆನ್. ಓಕೆ, ಈ ರೀತಿ ಇರುತ್ತೆ. ಈ ರೀತಿ ಇದ್ದರೆ ನಾನೇನು ಮಾಡ್ಬೋದು? 0 and +1 ಮಧ್ಯದಲ್ಲಿ ಯಾವುದೇ ಇಂಟೀಜರ್ ಇರಲ್ಲ. ದೆರ್ ಇಸ್ ನೋ ಇಂಟೀಜರ್ ಇನ್ ಬಿಟ್ವೀನ್ 0 and +1. ಇಫ್ ಐ ಗಿವ್ ದ ನಂಬರ್ ಫ್ರಮ್ 0, okay, I can give number 0 as a 1, +1 as a 2, +2 as a 3, like so. ಈ ಕಡೆ ನೆಗೆಟಿವ್ ಕಡೆ ಹೋದ್ರೂ ನಾನು ನಂಬರ್ಸನ್ನು ಕೊಟ್ಕೊತ ಹೋಗ್ಬೋದು. ಹೀಗೆ ನಂಬರ್ಸನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ದಟ್ ಈಸ್ ಕಮ್ಮಿಂಗ್ ಅಂಡರ್ ಕೌಂಟೇಬಲ್. ಓಕೆ, ಅದರ್ವೈಸ್ ದಟ್ ಈಸ್ ಅನ್ಕೌಂಟೇಬಲ್. ಇದನ್ನು ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಓಕೆ ಅದನ್ನು ಬೇಕಿದ್ರೆ ನೀವು ರೆಫರ್ ಮಾಡ್ಕೋಬೋದು. ರೈಟ್, ಈಗ ನಾವು ಕೌಂಟೇಬಲ್ ಟೋಪಾಲಜಿಗೆ ಹೋಗೋಣ. ರೈಟ್, ಓಕೆ. ಸೊ ಈಗ ನಾವು ಕೌಂಟೇಬಲ್ ಟೋಪಾಲಜಿನ ಥಿಯರಮ್ ನೋಡೋಣ. ಓಕೆ, ಅದಕ್ಕೆ ಪ್ರೂಫ್ ಕೂಡ ಅಥವಾ ಸೊಲ್ಯೂಷನ್ ಕೂಡ ನೋಡೋಣ. ರೈಟ್, ಕೌಂಟೇಬಲ್ ಟೋಪಾಲಜಿ ಅಂದರೆ ಏನಂತಂದರೆ ಎಕ್ಸ್ ಬಿ ಎನಿ ಸೆಟ್, ಓಕೆ, ಟೋ ಬಿ ದ ಫ್ಯಾಮಿಲಿ ಆಫ್ ಸಬ್ಸೆಟ್ಸ್ ಆಫ್ ಎಕ್ಸ್ ಹೂಸ್ ಕಾಂಪ್ಲಿಮೆಂಟ್ ಈಸ್ ಕೌಂಟೇಬಲ್. ಅಂದರೆ ಓಕೆ, ಏನು ಹೇಳ್ತಾ ಇದ್ದೀನಿ ನಾನು ಅಂತೇಳಿದರೆ, ರೈಟ್, ಈಗ ಎಕ್ಸ್ ಅನ್ನೋದು ಯಾವುದೋ ಒಂದು ಸೆಟ್ ಇದೆ. ಓಕೆ, ನಾನು ಏನು ಮಾಡ್ತೇನೆ, ಇಟ್ ಈಸ್ ಎ ಫ್ಯಾಮಿಲಿ ಆಫ್ ಸಬ್ಸೆಟ್ಸ್ ಆಫ್ ಎಕ್ಸ್. ಓಕೆ, ಇದರಲ್ಲಿ ಓಕೆ ಎ ಬಿ ಸಿ ಸಾಕಷ್ಟು ಸಬ್ಸೆಟ್ಸ್ ಇದಾವೆ ಅಂತ ಅಂದ್ಕೊಳ್ರಿ. ರೈಟ್, ಈ ಸಬ್ಸೆಟ್ಸು ನಾನು ಟೋನಲ್ಲಿ ಬರೀಬೇಕಂತಂದರೆ, ಓಕೆ, ಸಪೋಸ್ ಎ ಈಸ್ ಸಬ್ಸೆಟ್ ಆಫ್ ಎಕ್ಸ್, ಓಕೆ, ಆ್ಯಂಡ್ ಬಿ ಈಸ್ ಸಬ್ಸೆಟ್ ಆಫ್ ಎಕ್ಸ್. ಎಲ್ಲವೂ ಎಕ್ಸ್ನ ಸಬ್ಸೆಟ್ ಆಗಿರ್ತವೆ. ಆದರೆ ಟೋನಲ್ಲಿ ನಾನು ಬರಿಬೇಕಪ್ಪ ಅಂತಂದರೆ, ಓಕೆ, ಟೋನಲ್ಲಿ ಬರಿಬೇಕಪ್ಪ ಅಂತಂದರೆ ಎ ಡ್ಯಾಶ್ ಅಂದರೆ ಎ ಕಾಂಪ್ಲಿಮೆಂಟ್, ಬಿ ಕಾಂಪ್ಲಿಮೆಂಟ್, ಸಿ ಕಾಂಪ್ಲಿಮೆಂಟ್ ಇವೆಲ್ಲವೂ ಕೂಡ ಕೌಂಟೇಬಲ್ ಆಗಿರಬೇಕು. ಓಕೆ, ಇವೆಲ್ಲವೂ ಕೂಡ ಕೌಂಟೇಬಲ್ ಆಗಿರಬೇಕು. ಇವು ಕೌಂಟೇಬಲ್ ಆಗಿದ್ದಾಗ ಮಾತ್ರ ನಾನು ಟೋನಲ್ಲಿ ಬರಿತೀನಿ. ಈ ಒಂದು ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಎಕ್ಸ್ನಲ್ಲಿ ಟೋನಲ್ಲಿ ಎಕ್ಸ್ನ ಎಲ್ಲ ಸಬ್ಸೆಟ್ಸ್ಗಳನ್ನು ಬರೀಲಿಕ್ಕೆ ಆಗಲ್ಲ. ಯಾವ ಸಬ್ಸೆಟ್ಸ್ಗಳನ್ನು ಬರಿಬೋದಪ್ಪ ಅಂದರೆ, ಓಕೆ, ಯಾವ ಸಬ್ಸೆಟ್ಗಳ ಕಾಂಪ್ಲಿಮೆಂಟು ಕೌಂಟೇಬಲ್ ಆಗಿರುತ್ತೋ. ನೋಡಿ, ಇದರಲ್ಲಿ ಬರೆದಿರೋ ಸೆಟ್ಟಿನ ಎ ಬರೆದಿದ್ದೀನಿ, ಎ ಅನ್ನೋ ಸೆಟ್ ಇದರಲ್ಲಿ ಬಂದಿದೆ ಅಂದರೆ ಇದರ ಕಾಂಪ್ಲಿಮೆಂಟ್ ಕೌಂಟೇಬಲ್ ಆಗಿರಬೇಕು. ಬಿ ಅನ್ನೋದು ಬರೆದಿದ್ದೀನಿ ಅಂದರೆ ಇದರ ಕಾಂಪ್ಲಿಮೆಂಟ್ ಕೌಂಟೇಬಲ್ ಆಗಿರಬೇಕು, ಇದರ ಕಾಂಪ್ಲಿಮೆಂಟ್ ಕೌಂಟೇಬಲ್ ಆಗಿರಬೇಕು. ಹೀಗೆ ಯಾವುದಾದ್ರೂ ಇಲ್ಲಿ ಬರೆದಿರೋ ಎಲ್ಲ ಸೆಟ್ಸ್ಗಳದ್ದು ಕಾಂಪ್ಲಿಮೆಂಟ್ ಏನಾದರೂ ಕೌಂಟೇಬಲ್ ಆಗಿದ್ದಾಗ ಮಾತ್ರ ಇದರಲ್ಲಿ ಬರೀಬೇಕು. ಅಥವಾ ಇದರಲ್ಲಿ ಬರೆದಿರೋ ಎಲ್ಲ ಸೆಟ್ಸ್ಗಳ ಕಾಂಪ್ಲಿಮೆಂಟ್ ಓಪನ್ ಆಗಿರುತ್ತೆ ಅಂತನಾದರೂ ಅನ್ಕೋಬೋದು ನೀವು. ಟೋನಲ್ಲಿ ಬರೆದಿರೋ ಎಲ್ಲ ಸೆಟ್ಸ್ಗಳ ಕಾಂಪ್ಲಿಮೆಂಟ್ ಓಪನ್ ಆಗಿರುತ್ತೆ. ಅಥವಾ ಇಲ್ಲಿ ಯಾವುದಾದ್ರೂ ಒಂದು ಸೆಟ್ಟನ್ನ ನಾನು ಬರಿಬೇಕಪ್ಪ ಅಂತೇಳಿದ್ರೆ ಅದರ ಕಾಂಪ್ಲಿಮೆಂಟು ಓಪನ್ ಆಗಿರಬೇಕು. ಇದು ಥಿಯರಮ್ ಪ್ರೂಫ್ ಮಾಡಲಿಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥ ಲಾಜಿಕ್. ರೈಟ್, ಈಗ ಪ್ರೂಫ್ ಕಡೆಗೆ ಹೋಗೋಣ ನಾವು. ರೈಟ್, ಇಲ್ಲಿ ನೋಡಿ, ಸಬ್ಸೆಟ್ಸ್ ಆಫ್ ಎಕ್ಸ್ ಅವರು ಅದರಲ್ಲಿ ಮೆನ್ಷನ್ ಮಾಡಿದರೆ
ಆಫ್ ಎಕ್ಸ್ ಹೂಸ್ ಕಾಂಪ್ಲಿಮೆಂಟ್ ಈಸ್ ಕೌಂಟಬಲ್. ಅಂದರೆ ಟೋನಲ್ಲಿ ಬರೆಯೋ ನಾನು ಸಬ್ಸೆಟ್ಸ್ಗಳು ಎಕ್ಸಿನೂ ಆಗಿರಬೇಕು, ಅದರ ಜೊತೆಗೆ ಅವುಗಳ ಕಾಂಪ್ಲಿಮೆಂಟು ಕೌಂಟೇಬಲ್ ಆಗಿದ್ದರೆ ಮಾತ್ರ ಟೋನಲ್ಲಿ ಬರಿಬೇಕು, ಇಲ್ಲ ಅಂದರೆ ಅದರಲ್ಲಿ ಬರಿಬಾರ್ದು. ಸೊ ಅಂಥ ಸಿಚುವೇಷನಲ್ಲಿ ನಾವೇನು ಪ್ರೂವ್ ಮಾಡಬೇಕು? ಪ್ರೂವ್ ದಟ್ ಟೋ ಈಸ್ ಎ ಟೋಪೋಲಜಿ ಆನ್ ಎಕ್ಸ್. ಇನ್ನೊಂದು ಕಂಡೀಷನ್ ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಅವರು, ಟೋ ಹ್ಯಾಸ್ ಪೈ ಆ್ಯಂಡ್ ಎಕ್ಸ್. ಅಂದರೆ ಟೋಪೋಲಜಿನಲ್ಲಿ ಬೇಸಿಕ್ ಕಂಡೀಷನ್ ಬೇಕಾಗಿರ್ತಕ್ಕಂಥದ್ದು ಪೈ ಮತ್ತು ಎಕ್ಸ್ ಆಲ್ರೆಡಿ ಇದೆ. ಓಕೆ, ಈಗ ಸೊಲ್ಯೂಷನ್ ನೋಡೋಣ. ಅವ್ರು ಕೊಟ್ಟಿದ್ದಾರೆ ಎಕ್ಸ್ ಬಿ ಎನಿ ಸೆಟ್. ಓಕೆ ರೈಟ್. ಟೋ ಈಸ್ ದ ಫ್ಯಾಮಿಲಿ, ಅದಕ್ಕೆ ನಾನು ಡೈರೆಕ್ಟಾಗಿ ಏನು ಬರೆದೀನಿ? ಸೆಟ್ಸ್ ಹೂಜ್ ಕಾಂಪ್ಲಿಮೆಂಟ್ಸ್ ಈಸ್ ಕೌಂಟಬಲ್. ಇಲ್ಲಿ ಸೆಟ್ಸ್ಗಳನ್ನು ಬರೀಬೇಕು ನಾನು. ಓಕೆ, ಎಲಿಮೆಂಟ್ ಸೆಟ್ ಡಿಫ್ರೆಂಟ್, ಎಲಿಮೆಂಟ್ ಈಸ್ ಡಿಫ್ರೆಂಟ್. ಓಕೆ, ಇಲ್ಲಿ ಬರೆಯೋ ಸೆಟ್ಸ್ಗಳದ್ದು ಕಾಂಪ್ಲಿಮೆಂಟು ಕೌಂಟೇಬಲ್ ಆಗಿರಬೇಕು. ನಾವೀಗೇನು ಪ್ರೂವ್ ಮಾಡಬೇಕು? ಟೋ ಈಸ್ ಟೋಪೋಲಜಿ ಅಂತ. ಟೋ ಈಸ್ ಟೋಪೋಲಜಿ ಅಂದರೆ ನಮಗೆ ಗೊತ್ತಿದೆಯಲ್ಲ, 4 ಕಂಡೀಷನ್ಗಳು ಸ್ಯಾಟಿಸ್ಫೈ ಆಗಬೇಕು. ಒಂದು ಪೈ ಬಿಲಾಂಗ್ಸ್ ಟು 2 ಆಗಬೇಕು, ಎರಡನೇದು ಎಕ್ಸ್ ಬಿಲಾಂಗ್ಸ್ ಟು 2 ಆಗಬೇಕು, ಮೂರನೇದು ಆರ್ಬಿಟ್ರರಿ ಯೂನಿಯನ್ ಬಿಲಾಂಗ್ಸ್ ಟು 2 ಆಗಬೇಕು, ನಾಲ್ಕನೇದು ಫೈನೈಟ್ ಇಂಟರ್ಸೆಕ್ಷನ್ ಬಿಲಾಂಗ್ಸ್ ಟು 2 ಆಗಬೇಕು. ಸೊ ಪೈ ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು 2 ಅಂತಕ್ಕಂಥದ್ದನ್ನು ನಾನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅವರು ಕಂಡೀಷನಲ್ಲಿ ಮೆನ್ಷನ್ ಮಾಡಿದ್ದಾರೆ ಟೋ ಹ್ಯಾಸ್ ಎ ಪೈ ಆ್ಯಂಡ್ ಎಕ್ಸ್ ಅಂತೇಳಿ. ಉಳಿದಿರ್ತಕ್ಕಂಥ 2 ಕಂಡೀಷನ್ನ ನಾನು ಪ್ರೂವ್ ಮಾಡಬೇಕು. ಅದಕ್ಕೆ ಪಾಯಿಂಟ್ ನಂಬರ್ 3 ನೋಡಿ. ಪಾಯಿಂಟ್ ನಂಬರ್ 3ನಲ್ಲಿ ಏನು ಮಾಡ್ತೀನಿ ನಾನು? ಕೆಲವು ಸೆಟ್ಸ್ಗಳನ್ನ ತೊಗೊಳ್ತೀನಿ. ಎಲ್ಲಿ? ಟೋನಲ್ಲಿ. ಇಲ್ಲಿ ಸೆಟ್ಸ್ಗಳು ಇರೋದು ಇಲ್ಲಿ ನಾನು ಸೆಟ್ಸ್ ಅಂತ ಬರೀ ನೋಡಿರಿ. ಸೆಟ್ಸ್ ಹೂಜ್ ಕಾಂಪ್ಲಿಮೆಂಟ್ಸ್ ಈಸ್ ಕೌಂಟಬಲ್ ಅಂತಿದೆ. ಕೆಲವೊಂದು ಸೆಟ್ಸ್ ತೊಗೊಂಡು ಟೋ 1 ಟೋ 2 ಟೋ 3 ಟೋ 4 ಹಂಗೆ ಎಷ್ಟಾದರೂ ಕೆಲವೊಂದು ಸೆಟ್ಸ್ಗಳನ್ನು ತೊಗೊಂಡಿದ್ದೀನಿ. ನಾನೇನು ಪ್ರೂವ್ ಮಾಡಬೇಕಪ್ಪ ಅಂತಂದರೆ ಯೂನಿಯನ್ ಆಫ್ ಟೋ ಐ, ಅಂದರೆ ಇವೆಲ್ಲ ಸೆಟ್ಸ್ಗಳನ್ನ ಯೂನಿಯನ್ ಮಾಡಿದರೆ ಟೋನಲ್ಲಿ ಬರುತ್ತೆ ಅಂಥೇಳಿ ಪ್ರೂವ್ ಮಾಡಬೇಕು. ಅದಕ್ಕೆ ನಾನು ಯೂನಿಯನ್ ಆಫ್ ಟೋ ಐ, ಟೋ ಬಿಲಾಂಗ್ಸ್ ಟು 2 ಅಂತೇಳಿ ಪ್ರೂವ್ ಮಾಡೋದು. ಐ ಈಸ್ ಈಕ್ವಲ್ಸ್ ಟು 1 to n. ಅಂದರೆ ಇಲ್ಲಿ ಎಷ್ಟಾದರೂ ತೊಗೋಬೋದು ನೀವು. ಟೋ 1 ಟೋ 2 ಟೋ 3 ಟೋ 4 ಟೋ 5 ಟೋ 6 ಎಷ್ಟಾದರೂ ನೀವು ತೊಗೋಬೋದು. ಓಕೆ, ಈಗ ಬನ್ನಿ ಇದನ್ನು ನಾನು ಪ್ರೂವ್ ಮಾಡಬೇಕಾದ್ರೆ ಏನು ಮಾಡ್ತೀನಿ ನೋಡಿರಿ. ನಾನು ಯೂನಿಯನ್ ಆಫ್ ಟೋ ಐ ಕಾಂಪ್ಲಿಮೆಂಟ್ ಚೆಕ್ ಮಾಡ್ತೀನಿ. ಇದರ ಕಾಂಪ್ಲಿಮೆಂಟ್ ಚೆಕ್ ಮಾಡ್ತೀನಿ. ಇದರ ಕಾಂಪ್ಲಿಮೆಂಟ್ ಚೆಕ್ ಮಾಡಿದಾಗ ಡಿಮಾರ್ಗನ್ ರೂಲ್ ಅಪ್ಲೈ ಮಾಡಿದ್ರೆ ಯೂನಿಯನ್ ಇರೋದು ಇಂಟರ್ಸೆಕ್ಷನ್ ಆಗುತ್ತೆ, ಹೋಲ್ ಡ್ಯಾಶ್ ಇರೋದು ಇಂಡಿವಿಜುವಲ್ ಡ್ಯಾಶ್ ಆಗುತ್ತೆ, ಹೋಲ್ ಕಾಂಪ್ಲಿಮೆಂಟ್ ಇರೋದು ಇಂಡಿವಿಜುವಲ್ ಕಾಂಪ್ಲಿಮೆಂಟ್ ಆಗುತ್ತೆ. ಇಂಟರ್ಸೆಕ್ಷನ್ ಟೋ ಐ ಡ್ಯಾಶ್. ಸೊ ಟೋ ಐ ಡ್ಯಾಶ್ ಅಂದರೆ ಅದರ ಅರ್ಥ ಏನು? ಟೋ 1 ಡ್ಯಾಶ್, ಟೋ 2 ಡ್ಯಾಶ್, ಟೋ 3 ಡ್ಯಾಶ್ ಅವೆಲ್ಲದನ್ನು ಇಂಟರ್ಸೆಕ್ಷನ್ ಮಾಡಬೇಕು ನಾನು. ನೋಡಿ ಈಗ ಟೋ 1 ಡ್ಯಾಶ್ ನನಗೆ ಬೇಕಾಗಿರೋದು ಏನಪ್ಪ? ಕೌಂಟಬಲ್ ಇಲ್ಲ ಅಂತ ನೋಡ್ಬೇಕು ನಾನು. ಕೌಂಟಬಲ್ ಅಂತೀನಿ. ಯಾಕೆ ಕೌಂಟಬಲ್ ಅಂತೀನಿ ಅಂದರೆ ಓಕೆ, ಟೋ 1 ಟೋ 2 ಟೋ 3 ಎಲ್ಲಿದ್ದಾವೆ? ಟೋನಲ್ಲೇ ಇದ್ದಾವೆ. ಅವುಗಳ ಕಾಂಪ್ಲಿಮೆಂಟ್ ಏನಾಗಿರ್ತವೆ? ಕೌಂಟಬಲ್ ಆಗಿರ್ತವೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿರಿ, ಟೋನಲ್ಲಿ ಬರೆಯುವ ಪ್ರತಿಯೊಂದು ಸೆಟ್ಸ್ ಕೂಡ ಎಕ್ಸ್ನ ಸಬ್ಸೆಟ್ ಆಗಿರ್ತೈತೆ ಮತ್ತು ಅದರ ಕಾಂಪ್ಲಿಮೆಂಟ್ ಕೌಂಟಬಲ್ ಆಗಿರ್ತೈತೆ. ಟೋನಲ್ಲಿ ಬರೆದಿರೋ ಸೆಟ್ಸ್ನ ಕಾಂಪ್ಲಿಮೆಂಟ್ ಕೌಂಟಬಲ್ ಆಗಿರುತ್ತೆ. ಅದಕ್ಕೆ ಇಲ್ಲಿ ಟೋನಲ್ಲಿ ಇಷ್ಟು ಸೆಟ್ಸ್ ಇದ್ದಾವೆ ಅಂದರೆ ಇದರ ಕಾಂಪ್ಲಿಮೆಂಟು ಕೌಂಟಬಲ್ ಆಗಿರುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು ಟೋ 1 ಡ್ಯಾಶ್, ಟೋ 2 ಡ್ಯಾಶ್, ಟೋ 3 ಡ್ಯಾಶ್ ಇವೆಲ್ಲವೂ ಟೋ 1 ಟೋ 2 ಟೋ 3ನ ಕಾಂಪ್ಲಿಮೆಂಟ್ಗಳು. ಇವು ಕೌಂಟಬಲ್ ಆಗಿರ್ತವೆ. ಇವು ಕೌಂಟಬಲ್ ಆಗಿರ್ತವೆ ಅಂತಂದರೆ ಅದಕ್ಕೆ ನಾನು ಎಲ್ಲದನ್ನು ಕೌಂಟಬಲ್ ಬಂದಿದ್ದೀನಿ. ಸೊ ನಮಗೊಂದು ಪ್ರಾಪರ್ಟಿ ಗೊತ್ತಿದೆ, ಏನು? ಇಂಟರ್ಸೆಕ್ಷನ್ ಆಫ್ ಕೌಂಟಬಲ್ ಸೆಟ್ಸ್ ಓಕೆ ಈಸ್ ಆಲ್ವೇಸ್ ಕೌಂಟಬಲ್. ಕೌಂಟಬಲ್ ಸೆಟ್ಸನ್ನು ನಾವು ಇಂಟರ್ಸೆಕ್ಷನ್ ಮಾಡಿದ್ರೆ ಮತ್ತು ಕೌಂಟಬಲ್ ಸೆಟ್ಟೇ ಬರುತ್ತೆ. ಅಂದರೆ ಯೂನಿಯನ್ ಆಫ್ ಟು ಐ ಡ್ಯಾಶ್ ಮಾಡಿದ್ರೆ ನಮಗೆ ಕೌಂಟಬಲ್ ಬಂತು. ಅಂದರೆ ಈ ಸೆಟ್ಟಿನ ಈ ಒಂದು ಸೆಟ್ ಯೂನಿಯನ್ ಟು ಇದೆಯಲ್ಲ, ಇದರ ಕಾಂಪ್ಲಿಮೆಂಟ್ ಏನಾಗಿದೆ? ಕೌಂಟಬಲ್ ಆಗಿದೆ. ಯಾವುದೇ ಒಂದು ಸೆಟ್ನ ಕಾಂಪ್ಲಿಮೆಂಟ್ ಕೌಂಟಬಲ್ ಆಗಿದೆ ಅಂತಂದರೆ ಅದು ಟೋನಲ್ಲಿ ಇರುತ್ತೆ. ಸೊ ಯೂನಿಯನ್ ಆಫ್ ಟು ಐ ಡ್ಯಾಶ್ ಇಸ್ ಕೌಂಟಬಲ್ ಮೀನ್ಸ್ ಯೂನಿಯನ್ ಆಫ್ ಟು ಐ ಮಸ್ಟ್ ಬಿ ಇನ್ ಟೋ. ಓಕೆ, ಯೂನಿಯನ್ ಆಫ್ ಟು ಐ ಮಸ್ಟ್ ಬಿ ಇನ್ ಟೋ. ಇದು ಯಾಕೆ ಅಂತೇಳಿ ನಾನು ಈಗ ಆಲ್ರೆಡಿ ಲಾಜಿಕ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಟೋನಲ್ಲಿ ಇರ್ತಕ್ಕಂಥ ಎಲ್ಲ ಸೆಟ್ಸ್ನ ಕಾಂಪ್ಲಿಮೆಂಟ್ ಕೌಂಟಬಲ್ ಆಗಿರ್ತೈತೆ, ಅಥವಾ ಯಾವುದಾದ್ರೂ ಸೆಟ್ನ ಕಾಂಪ್ಲಿಮೆಂಟ್ ಕೌಂಟಬಲ್ ಆಗಿದ್ದರೆ ಅದನ್ನು ನಾನು ಟೋನಲ್ಲಿ ಬರ್ಕೋಬೋದು. ಇದು ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ. ಸೊ ಫೈನಲ್ ಆಗಿ ನಾನು ಇನ್ನೂ 4th ಕಂಡೀಷನ್ ಇದೆ. 4th ಕಂಡೀಷನ್ ವೆರಿ ಈಸಿ. 2 ಸೆಟ್ಸ್ ತೊಗೊಳ್ತೀನಿ, ಟೋ 1 ಟೋ 2 ಅಂತೇಳಿ. ಓಕೆ, ಟೋ 1 ಇಂಟರ್ಸೆಕ್ಷನ್ ಟೋ 2 ಡ್ಯಾಶ್ ಚೆಕ್ ಮಾಡಬೇಕು ನಾನು, ಅದು ಕೌಂಟಬಲ್ ಅನ್ಕೌಂಟಬಲ್ ಅಂತೇಳಿ. ಡ್ಯಾಶ್ ಚೆಕ್ ಮಾಡಿದ್ರೆ ಅದು ಇಂಟರ್ಸೆಕ್ಷನ್ ಇರೋದು ಯೂನಿಯನ್ ಆಗುತ್ತೆ, ಹೋಲ್ ಕಾಂಪ್ಲಿಮೆಂಟ್ ಇರೋದು ಇಂಡಿವಿಜುವಲ್ ಕಾಂಪ್ಲಿಮೆಂಟ್ ಆಗುತ್ತೆ ಬೈ ಅಪ್ಲೈಯಿಂಗ್ ದ ಡಿಮಾರ್ಗನ್ ರೂಲ್. ಸೊ ಇದು ಕೌಂಟಬಲ್ ಗೊತ್ತಿದೆ ನನಗೆ, ಇದು ಕೂಡ ಕೌಂಟಬಲ್ ಗೊತ್ತಿದೆ. ಕೌಂಟಬಲ್ ಯೂನಿಯನ್ಸ್ ಫೈನೈಟ್ ಯೂನಿಯನ್ ಆಫ್ ಕೌಂಟಬಲ್ ಸೆಟ್ ಇಸ್ ಕೌಂಟಬಲ್ ಅಂತಲೂ ಗೊತ್ತಿದೆ. ಹಾಗಾಗಿ T1 ಇಂಟರ್ಸೆಕ್ಷನ್ T2 ಹೋಲ್ ಡ್ಯಾಶ್ ಇಸ್ ಕೌಂಟಬಲ್. ಅಂದರೆ T1 ಇಂಟರ್ಸೆಕ್ಷನ್ T2 ಏನಾಗುತ್ತೆ? ಇಟ್ ಈಸ್ ಇನ್ ಟೋ. ಸೊ ದಟ್ಸ್ ವೈ ಇಟ್ ಈಸ್ ಇನ್ ಟೋ ಮೀನ್ಸ್ ಓಕೆ
T1 ಇಂಟರ್ಸೆಕ್ಷನ್ T2 ಕೂಡ ಫೈನೈಟ್ ಇಂಟರ್ಸೆಕ್ಷನ್ ಕೂಡ ಸ್ಯಾಟಿಸ್ಫೈ ಆಯಿತು. ಆಮೇಲೆ ಆರ್ಬಿಟ್ರರಿ ಯೂನಿಯನ್ ಕೂಡ ಸ್ಯಾಟಿಸ್ಫೈ ಆಯಿತು. ಓಕೆ, ಅಂದರೆ ಯಾವುದೇ ಟೋನಲ್ಲಿ ಇರ್ತಕ್ಕಂಥ ಯಾವುದೇ ಸೆಟ್ಸನ್ನು ತೊಗೊಂಡು ನಾನು ಯೂನಿಯನ್ ಮಾಡಿದರೆ ಮತ್ತೆ ಟೋನಲ್ಲೇ ಬರುತ್ತೆ. ಟೋನಲ್ಲಿ ಇರ್ತಕ್ಕಂಥ ಯಾವುದೇ ಸೆಟ್ಸನ್ನು ತೊಗೊಂಡು ನಾನು ಇಂಟರ್ಸೆಕ್ಷನ್ ಮಾಡಿದರೆ ಟೋನಲ್ಲೇ ಬರುತ್ತೆ. ಸೊ ಹೀಗಾಗಿ ಟೋ ಇಲ್ಲಿ ಕೊಟ್ಟಿರ್ತಕ್ಕಂಥ ಟೋ ಅಂತ ಏನಿದೆಯಲ್ಲ ಫ್ಯಾಮಿಲಿ, ಈ ಫ್ಯಾಮಿಲಿಗೆ ಎಲ್ಲ ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗ್ತಾಯಿದೆ. ಟೋಪಾಲಜಿ y ಬಿಲಾಂಗ್ಸ್ ಟು ಟೋ ಆಗಿದೆ, x ಬಿಲಾಂಗ್ಸ್ ಟು ಟೋ ಆಗಿದೆ, ಯೂನಿಯನ್ ಆಫ್ ಟೋ I ಬಿಲಾಂಗ್ಸ್ ಟು ಟೋ ಆಗಿದೆ. ಓಕೆ, ಇಂಟರ್ಸೆಕ್ಷನ್ T1 ಇಂಟರ್ಸೆಕ್ಷನ್ T2 ಬಿಲಾಂಗ್ಸ್ ಟು ಟೋ ಆಗಿದೆ. ಈಸ್ ಇನ್ ಟೋ ಅಂತ ಬರ್ತಿದೆ ನೋಡಿರಿ. ಸೊ ಹಾಗಾಗಿ ಇಟ್ ಈಸ್ ದ ಕೋ ಕೌಂಟಬಲ್ ಟೋಪಾಲಜಿ. ಇದು ಕೂಡ ಒಂದು ಟೋಪಾಲಜಿ ಆಗುತ್ತೆ. ಓಕೆ, ಅರ್ಥ ಆಗಿದೆ ಅನಿಸುತ್ತೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಕೋ ಯೂಸುವಲ್ ಟೋಪಾಲಜಿ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ರೈಟ್.